ಐಪಿಎಸ್ಜಿ ರೂಪಾ ವರ್ಸಸ್ ಐಎಎಸ್ ರೋಹಿಣಿ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿಣಿ ವಿರುದ್ಧ ಅಕ್ರಮಗಳ ಆರೋಪವನ್ನ ಮಾಡಿದ್ರು ಐಪಿಎಸ್ ಅಧಿಕಾರಿ ಜಿ ರೂಪಾ. ಫೇಸ್ಬುಕ್ನಲ್ಲಿ ಸಾಲು ಸಾಲು ಆರೋಪವನ್ನ ಮಾಡಿದ್ರು ಜಿ ರೂಪಾ ಅವರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖಾ ವರದಿಯಲ್ಲಿ ಡಿ ರೂಪಾ ಅವರು ಆರೋಪವನ್ನ ಮಾಡಿದ್ರಲ್ಲ, ತನಿಖಾ ವರದಿಯಲ್ಲಿ ಒಂದಷ್ಟು ಅವರು ರೋಹಿಣಿ ಅವರು ಮಾಡಿರುವಂತಹ ಅಕ್ರಮಗಳು ಆಗಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ತನಿಖಾ ವರದಿ ಬಹಿರಂಗ ಆಗಿದ್ದು ಬ್ಯಾಗ್ ಖರೀದಿಯಲ್ಲಿ ಅಕ್ರಮ ಅಂತ ಹೇಳಿದ್ರು ಐಪಿಎಸ್ ಅಧಿಕಾರಿ ರೂಪಾ ಅವರು. ಐಎಎಸ್ ಅಧಿಕಾರಿ ಡಾಕ್ಟರ್ ಜೆ ರವಿಶಂಕರ್ ತನಿಖಾ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ರೂಪಾ ಉಲ್ಲೇಖಿಸಿದಂತಹ ರವಿಶಂಕರ್ ಅವರ ತನಿಖಾ ವರದಿಯ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಡಾಕ್ಟರ್ ಜೆ ರವಿಶಂಕರ್ ವರದಿಯಲ್ಲಿ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದು ಈಗ ಬಹಿರಂಗವಾಗಿದೆ. ಡಾಕ್ಟರ್ ಜೆ ರವಿಶಂಕರ್ ತನಿಖಾ ವರದಿಯಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿದ್ದು ರೂಪಾ ಉಲ್ಲೇಖ ಮಾಡಿದಂತಹ ರವಿಶಂಕರ್ ತನಿಖಾ ವರದಿಯ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ಒಂದು ತನಿಖಾ ವರದಿಯಲ್ಲಿ ಏನೇನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ಅಕ್ರಮ ಆಗಿರೋದು ಗೋಚರವಾಗಿದೆ ಅನ್ನುವಂತಹ ಅಂಶ ಇದೆ. 14,71,458 ಬಟ್ಟೆ ಬ್ಯಾಗ್ ಖರೀದಿಯಲ್ಲಿ ಅಕ್ರಮ ಆಗಿದೆ ಅನ್ನೋದು ಈ ಒಂದು ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬ್ಯಾಗ್ ಖರೀದಿಗೆ ಜನಪ್ರತಿನಿಧಿಗಳ ಸಭೆಯಲ್ಲಿ ಅನುಮೋದನೆಯನ್ನ ಪಡೆದಿಲ್ಲ ಅನ್ನೋದು ಕೂಡ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮುಕ್ತ ಮಾರುಕಟ್ಟೆಯಲ್ಲಿ 13 ರೂಪಾಯಿಗೆ ಸಿಗುವ ಬ್ಯಾಗ್ ಅನ್ನ 52 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಲಾಗಿದೆ. ಸಗಟು ದರದಲ್ಲಿ ಬ್ಯಾಗ್ ಖರೀದಿಸಿ ಸರ್ಕಾರಕ್ಕೆ ಆರ್ಥಿಕ ಹೊರೆಗೆ ರೋಹಿಣಿ ಸಿಂಧೂರಿ ಅವರು ಕಾರಣರಾಗಿದ್ದಾರೆ. ಕೆಟಿಪಿಪಿ ಕಾಯ್ದೆ ಹಾಗೂ ನಿಯಮಾವಳಿಗಳ ಉಲ್ಲಂಘನೆಯಾಗಿದೆ. ಡಿಸಿ ಆರ್ಥಿಕ ಅಧಿಕಾರವ 5 ಕೋಟಿಯನ್ನು ಮೀರಿ ಇವರು ವ್ಯವಹಾರ ಮಾಡಿದ್ದಾರೆ. ಬಟ್ಟೆ ಬ್ಯಾಗ್ ಖರೀದಿಯ ಮೊತ್ತ 5 ಕೋಟಿಯನ್ನು ಮೀರಿದೆ. ಸರ್ಕಾರದ ಆರ್ಥಿಕ ಅಧಿಕಾರದ ಪ್ರತ್ಯಾಯೋಜನೆಯನ್ನ ಇವರು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಅಂಶಗಳು ಈ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಮೂಲಕ ಡಿ ರೂಪಾ ಅವರು ತನಿಖಾ ವರದಿಯ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು. ರೋಹಿಣಿ ಸಿಂಧೂರಿ ಅವರು ಮಾಡಿರುವಂತಹ ಅವ್ಯವಹಾರ ಅದು ಸಾಬೀತಾಗಿದೆ, ತನಿಖಾ ವರದಿಯಲ್ಲಿ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರಲ್ಲ, ಆ ಒಂದು ತನಿಖಾ ವರದಿಯ ಅಂಶಗಳು ಈಗ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಡಾಕ್ಟರ್ ಜೆ ರವಿಶಂಕರ್ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತೆ ಸರ್ಕಾರದ ಆರ್ಥಿಕ ಅಧಿಕಾರದ ಪ್ರತ್ಯಾಯೋಜನೆಯ ಉಲ್ಲಂಘನೆ ಮಾಡಿರುವುದು ಮಾತ್ರ ಅಲ್ಲ, ಆರ್ಥಿಕ ಅಧಿಕಾರ ಡಿಸಿಗೆ ಒಬ್ಬರಿಗೆ ಇರುವಂತದ್ದು 5 ಕೋಟಿ, ಅದನ್ನು ಮೀರಿ ಇವರು ವ್ಯವಹಾರವನ್ನ ಮಾಡಿದ್ದಾರೆ. ಬಟ್ಟೆ ಬ್ಯಾಗ್ ಖರೀದಿಯ ಮೊತ್ತ 5 ಕೋಟಿಯನ್ನು ಮೀರಿದೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ ಡಿ ರೂಪಾ ಹೇಳಿದ ಪ್ರಕಾರನೇ ತನಿಖಾ ವರದಿಯಲ್ಲಿ ಈಗ ಅವರು ಮಾಡಿರುವಂತಹ ಕ್ರಮ ಸಾಬೀತಾಗಿದೆ, ಅದರಲ್ಲಿ ಇರುವಂತಹ ವಿಚಾರಗಳನ್ನ ನೋಡಿದ್ರೆ ಅದು ಸತ್ಯ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದ್ರು. ಸೊ ಈಗ ಈ ಒಂದು ಅಂಶಗಳ ಮೂಲಕ ರೋಹಿಣಿ ಸಿಂಧೂರಿ ಅವರು ಇದರಲ್ಲಿ ಮಾಡಿರುವ ಅಕ್ರಮದ ಅವ್ಯವಹಾರದ ವಿಚಾರಕ್ಕೆ ಸಾಬೀತಾಗುವಂತಹ ಲಕ್ಷಣಗಳು ಇದೆ. ಹಾಗಾದ್ರೆ ಕವಿತಾ, ಈಗ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ವಿರುದ್ಧ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ಡಾಕ್ಯುಮೆಂಟ್ ನ್ಯೂಸ್ 18ಗೆ ಲಭ್ಯ ಆಗಿರುವಂಥದ್ದು. ಈ ಒಂದು ಡಾಕ್ಯುಮೆಂಟ್ನಲ್ಲಿ ರೂಪಾ ಅವರ ವಿರುದ್ಧ ತನಿಖೆಯನ್ನು ನಡೆಸಿದಂತಹ IAS ಅಧಿಕಾರಿಯವರು ಏನೇನು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಮೆನ್ಷನ್ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು, ಅವರು ಮೈಸೂರು DC ಆಗಿದ್ದಂತಹ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಖರೀದಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ನಿರ್ದೇಶನ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬಟ್ಟೆ ಬ್ಯಾಗ್ಗಳನ್ನು ಖರೀದಿ ಮಾಡುವ ವಿಚಾರದಲ್ಲಿ ಯಾವ ರೀತಿ ಅವ್ಯವಹಾರವನ್ನು ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗಿತ್ತು. ಈ ತನಿಖೆಯಲ್ಲಿ ಕಂಡುಬಂದಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಒಬ್ಬರು DC ಆಗಿ ಅವರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರಮಾಧಿಕಾರ ಇರುವಂಥದ್ದು 5 ಕೋಟಿಯ ಒಳಗಡೆ ವ್ಯವಹಾರ ಮಾಡುವಂಥದ್ದಕ್ಕೆ. ಆದರೆ ಅವರು ಅದರಲ್ಲಿ ಪ್ರಮುಖವಾಗಿ 13 ರೂಪಾಯಿಗೆ ಸಿಗುವಂಥ ಬ್ಯಾಗ್ನ 52 ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡಿರುವಂಥದ್ದು. ಇದಕ್ಕೆ ಸುಮಾರು 7 ಕೋಟಿ ರೂಪಾಯಿ ಖರ್ಚಾಗಿತ್ತು. ಹಾಗಾಗಿ ಇಲ್ಲಿ ಸುಮಾರು 2 ಕೋಟಿಯಷ್ಟು ಹೆಚ್ಚುವರಿ ಹೊರೆ ಸರ್ಕಾರಕ್ಕೂ ಕೂಡ ಬಂದಿತ್ತು. ಇದು ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಮುಖ ವಿಚಾರ. ಇದು ಈ ಒಂದು ಖರೀದಿಯನ್ನು ಮಾಡಬೇಕಂದ್ರೆ ಅಥವಾ ಈ ಒಂದು ವ್ಯವಹಾರವನ್ನು ಮಾಡಬೇಕಂದ್ರೆ ಅದು ಜನಪ್ರತಿನಿಧಿಗಳ ಜೊತೆಗೆ ಸಭೆಯಲ್ಲೂ ಕೂಡ ಡಿಸ್ಕಸ್ ಆಗಬೇಕಾಗಿತ್ತು. ಆದರೆ ಅದ್ಯಾವುದನ್ನು ಕೂಡ ಡಿ ರೂಪಾ ರೋಹಿಣಿ ಸಿಂಧೂರಿ ಅವರು ಮಾಡಿಲ್ಲ ಅನ್ನುವಂಥದ್ದು ಈ ಒಂದು ತನಿಖಾ ವರದಿಯಲ್ಲಿ ಬಹಿರಂಗ ಆಗಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಒಟ್ಟು 9 ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು IAS ಅಧಿಕಾರಿ ರವಿಶಂಕರ್ ಅವರು ಈ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು. ಈ ಒಂದು ವರದಿಯ ಪ್ರತಿ ಇದೀಗ ನ್ಯೂಸ್ 18ಗೆ ಲಭ್ಯ ಆಗಿರುವಂಥದ್ದು ಮತ್ತು ಇದರಲ್ಲಿ ರೋಹಿಣಿ ಸಿಂಧೂರಿ ವಿರುದ್ಧ ರೂಪಾ ಅವರು ಮಾಡಿರುವಂಥ ಆರೋಪ ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಪ್ರೂವ್ ಆಗಿದೆ. ನವಿತಾ. ಓಕೆ, ಥ್ಯಾಂಕ್ ಯು ಸುನಿಲ್ ಧರ್ಮಸ್ಥಳ ಡೀಟೇಲ್ಸ್.